ಖಾಸಗಿ ಬಸ್ ಆಯ್ತು ಈಗ ಖಾಸಗಿ ಕ್ಯಾಬ್ ಸರದಿ. ಮುಷ್ಕರದ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಖಾಸಗಿ ಲ್ಯಾಬ್ ಅವರು. ಟಿಟಿ ತಂದು ಖಾಸಗಿಯವರು 190 ರೂಪಾಯಿ ಟಿಕೆಟ್ ದರವನ್ನ 500 ರೂಪಾಯಿ ನಿಗದಿ ಮಾಡಿದ್ದಾರೆ. ಪ್ರತಿನಿತ್ಯ 190 ರೂಪಾಯಿ ಕೊಡ್ತಾ ಇದ್ದಂತ ಟಿಕೆಟ್ ದರಕ್ಕೆ ಇವತ್ತು 500 ರೂಪಾಯಿ ನಿಗದಿ ಮಾಡಿರೋದು. ಬಸ್ ಬರ್ತಾ ಇಲ್ಲ ಅಂತ ಪ್ರಯಾಣಿಕರು ಒದ್ದಾಡಿ ಏನಾದ್ರೂ ಒಂದ್ ಸಿಗ್ಲಿ ಅಂತ ಖಾಸಗಿ ವಾಹನಗಳತ್ತ ಮೊರೆ ಹೋಗ್ತಿರೋದು. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಖಾಸಗಿಯವರು ಒಂದಕ್ಕಿಂತ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಿದ್ದಾರೆ ಪ್ರಯಾಣಿಕರಿಂದ. ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ ಆಯಿತು ಈಗ ಟಿಟಿ ಸರದಿ. ಸದ್ಯ ಗಮನಿಸ್ತಾ ಇದ್ರೆ ಖಾಸಗಿ ಬಸ್ಸುಗಳನ್ನು ಒಂದು ಕಡೆ ಓಡಿಸ್ತಾ ಇದ್ರೆ ಮತ್ತೊಂದು ಕಡೆ ಖಾಸಗಿ ಟಿಟಿಗಳ ವಾಹನಗಳನ್ನು ಕೂಡ ಈಗ ಓಡಿಸ್ಲಿಕ್ಕೆ ಮುಂದಾಗಿರುವಂಥದ್ದು ಗಮನಿಸ್ತಾ ಇದ್ರೆ ಟಿಟಿ ವಾಹನದಲ್ಲೂ ಕೂಡ ಸಾಕಷ್ಟು ಜನರನ್ನು ಕರ್ಕೊಂಡು ಹೋಗುವಂಥ ಕೆಲಸ ಆಗ್ತಾ ಇದೆ. ಸದ್ಯ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಈ ಥರದ ಪರಿಸ್ಥಿತಿಯಲ್ಲಿ ಜನ ಇರುವಂಥದ್ದು. ಸರಿ, ಎಲ್ಲಿಗೆ ಹೊರಟಿದೆ ಇದು? ಹಾಸನಕ್ಕ. ಎಷ್ಟಂತ ಟಿಕೆಟ್ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಅವರು, ವಿಚಾರಿಸ್ತಾ ಇದ್ದಾರೆ ಕೆಳಗಡೆ ಎಷ್ಟಂತ ಗೊತ್ತಾಗಿಲ್ಲ. ಎಷ್ಟಿದೆ ಅಂತ 500 ರೂಪಾಯಿ ಹೇಳ್ತಾ ಇದ್ದಾರೆ. 500 ರೂಪಾಯಿ ಹೇಳ್ತಾ ಇದ್ದಾರ? 290 ರೂಪಾಯಿ ಅಂತ ಹೇಳಿದ್ರು. ಆಗ ಏನ್ ಮಾಡ್ತೀರಿ? ಈಗ ಗೌರ್ಮೆಂಟ್ ಬಸ್ ಇಲ್ಲ ಅಲ್ಲ ಸರ್, ಇನ್ನೇನ್ ಮಾಡಕ್ಕಾಗತ್ತೆ? ನಾವು ನಮ್ಗೆ ಏನು ಗೊತ್ತೇ ಇಲ್ಲ, ನಾವು ಇಲ್ಲಿ ಬಂದಾಗ ಕೂದಿದೀವಿ. ಈಗ ಹೋಗ್ಬೇಕಲ್ಲ, ಊರಿಗೆ ಹೋಗ್ಬೇಕಿಲ್ಲ ಅಂದ್ರೆ ಇಲ್ಲೇ ಎಷ್ಟೇ ಆಗ್ಬೇಕಾಗತ್ತೆ. ಹಾಗಾಗಿ ಈಗ ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ಹೋಗ್ಬೇಕು. ಈಗ ಏನ್ ಮಾಡ್ತೀರಾ? ಸದ್ಯ 500 ರೂಪಾಯಿ ಹೇಳಿದ ಬೆನ್ನಲ್ಲೇ ಒಳಭಾಗದಲ್ಲಿ ಇದ್ದಂಥವರೆಲ್ಲ ಇಳಿತಾ ಇದ್ದಾರೆ. ಎಷ್ಟಣ್ಣ? ಎಷ್ಟಣ್ಣ? ಎಷ್ಟು ರೇಟ್? ಎಷ್ಟು? 450 ಸಾಕು, ಇನ್ನೇನ್ ಮಾಡೋಣ? ಕಮ್ಮಿ ಆಯ್ತು. ಪ್ರೈವೇಟ್ ಬಸ್ ಅವ್ರು 300 ರೂಪಾಯಿ ಓಡಿಸ್ತಾ ಇದಾರಣ್ಣ. ಏನ್ ಮಾಡಕ್ಕಾಗುತ್ತಣ್ಣ? ಡೀಸೆಲ್ ರೇಟ್ ಎಲ್ಲ ಏರ್ಸಿಲ್ವಾ? ಈಗ ಗೌರ್ಮೆಂಟ್ ಬಸ್ ಅಲ್ಲಿ 190 ರೂಪಾಯಿ ಇದೆ. ನೀವೇನು ಇದ್ರ ಪರಿಸ್ಥಿತಿ ಲಾಭ ಪಡ್ಕೊಳ್ಳೋದ? ಏನ್ ಕತೆ? ಲಾಭನೂ ಇಲ್ಲ, ಏನು ಇಲ್ಲ ಅಣ್ಣ, ಜನರು ಸೇವೆ ಅಷ್ಟೇ. ಇದನ್ನ ಸೇವೆ ಅಂತ ಹೇಳ್ತಾರ ಅಣ್ಣ ಯಾರಾದ್ರು? ಇನ್ನೇನಂತ ಹೇಳಕ್ಕಾಗುತ್ತಣ್ಣ? 450 ರೂಪಾಯಿ ನಮ್ಗೆ ಅಣ್ಣ. ಸದ್ಯ ಇದು ಖಾಸಗಿ ಟಿಟಿ ವಾಹನದವ್ರು ಹೇಳ್ತಾ ಇರುವಂಥದ್ದು. ಸದ್ಯ ಇಲ್ಲಿ ಬಸ್ನಿಂದ ಇದು ಟಿಟಿಯಿಂದ ಇಳಿದ್ರು ಒಂದಿಷ್ಟು ಜನ ಹತ್ತಿ. ಯಾಕೆ ಸರ್ ಹೇಳಿದ್ರು? ಎಷ್ಟು ಹೇಳಿದ್ರು ರೇಟು? ಅವ್ರು 500 ರೂಪಾಯಿ ಹೇಳಿದ್ರು ಹಾಸನಕ್ಕೆ. ಬೆಳಗ್ಗೆಯಿಂದ 2 ಅವರ್ ಆಯಿತು. ಚಂದ್ರಾಪಣ್ಣಕ್ಕೆ ಹೋಗ್ಬೇಕು. ಬಸ್ ಯಾವುದು ಇಲ್ಲ. ಇದು ಯಾವುದೋ ಗಾಡಿ ಬಂತಲ್ಲ ಅಂತ ಹತ್ತಿದ್ವಿ. 500 ರೂಪಾಯಿ ಹೇಳ್ತವ್ರೆ. ಇನ್ನೇ ಮಾಡೋದು? ಟ್ರೈನ್ಗೆ ಹೋಗ್ಬೇಕಷ್ಟೇ. ಚನ್ನರಾಯಪಟ್ಟಣಕ್ಕೆ ಅಂತ ಹೇಳಿ ಹೋದಾಗ ನಿಮಗೆ ಇದು ಏನು ಅಷ್ಟೇ 500 ರೂಪಾಯಿ ಕೊಡ್ಬೇಕಂತ? 500 ರೂಪಾಯಿ ಅಂತೆ. ಇನ್ನೇನು ಟ್ರೈನ್ಗೆ ಹೋಗೋದಷ್ಟೇ. ಇನ್ನೇನು ಮಾಡೋಕ್ಕಾಗಿದೆ? ಬಸ್ನಲ್ಲಿ ಎಷ್ಟಿತ್ತು ರೇಟು? ಬಸ್ನಲ್ಲಿ 250 ಇಷ್ಟು ಇರಬೇಕು. ಇನ್ನೇ ಅವರು 500 ಕೇಳ್ತವ್ರೆ. ಇನ್ಯಾಕೆ 12 ಕಾಲು ಟ್ರೈನ್ ಇದೆ, ಟ್ರೈನಲ್ಲಿ ಹೋಗೋದಷ್ಟೇ. ಟ್ರೈನಲ್ಲಿ ಟಿಕೆಟ್ ಇದೆಯಾ? ತಾಳೋದು. ಹಾಂ, ನೋಡ್ಬೇಕಲ್ವಾ? ನೋಡ್ಬೇಕು. 12 ಕಾಲಿಗೆ ಐತೆ. ಅದೇ ಇದು ಮೆಜೆಸ್ಟಿಕ್ನಲ್ಲಿ ಆಗ್ತಿರುವಂಥ ಹೈಡ್ರಾಮಾಗಳು. ಸಾಕಷ್ಟು ಖಾಸಗಿ ಬಸ್ಗಳನ್ನು ಓಡಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ಖಾಸಗಿ ಬಸ್ಗಳು, ಖಾಸಗಿ ವಾಹನಗಳು ಇದರ ಅಡ್ವಾಂಟೇಜನ್ನು ಪಡ್ಕೊಳ್ತಾ ಇದೆ. ಇಷ್ಟರವರೆಗೆ KSRTC ಬಸ್ ನಿಲ್ದಾಣಗಳಿಗೆ ಖಾಸಗಿ ವಾಹನಗಳು ಪ್ರವೇಶವನ್ನು ಮಾಡ್ತಾ ಇರಲಿಲ್ಲ. ಆದರೆ ಇವತ್ತು ಈ ಮುಷ್ಕರದ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಸುಗಳಿಗೆ ಅವಕಾಶವನ್ನು ಕೊಡಲಾಗಿತ್ತು. ಸದ್ಯ ಈ ಖಾಸಗಿ ಬಸ್ಸುಗಳಿಗೆ ಕೊಟ್ಟಂತಹ ಅವಕಾಶವನ್ನೇ ದುರುಪಯೋಗ ಪಡಿಸ್ಕೊಂಡು 300 ರೂಪಾಯಿ ಜಾಗದಲ್ಲಿ 500 ರೂಪಾಯಿ, 190 ರೂಪಾಯಿ ಆ್ಯಕ್ಚುಯಲ್ ರೇಟ್ ಇರೋದು ಟಿಕೆಟು, ಆ ಜಾಗದಲ್ಲಿ 500 ರೂಪಾಯಿ ಕೊಟ್ಟು ಹೋಗುವಂಥ ಪರಿಸ್ಥಿತಿಯಲ್ಲಿ ಸದ್ಯ ಪ್ರಯಾಣಿಕರಿದ್ದಾರೆ. ಸದ್ಯ ಇದು ಮೆಜೆಸ್ಟಿಕ್ನ ಚಿತ್ರಣ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಸ್ವಸ್ತಿಕ್ ಕನ್ನಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.